ನಮಸ್ಕಾರ. ನನ್ನ ಹೆಸರು ದುಂಡಪ್ಪ ಕುರ್ಬೇಟ್ ಅಂತ. ASNL ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹುಬ್ಬಳ್ಳಿ ಈ ಕಂಪನಿ ವತಿಯಿಂದ ಡಿಸ್ಟ್ರಿಬ್ಯೂಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಈ ಪ್ರಾಡಕ್ಟ್ ಅನ್ನ ನಮ್ಮ ಹುಕ್ಕೇರಿ ತಾಲೂಕಾ ಹೆಬ್ಬಾಳ ಗ್ರಾಮದಲ್ಲಿ ನಮ್ಮ ಉತ್ಪನ್ನಗಳನ್ನು ಉಪಯೋಗಿಸಿದರೆ ಪ್ರಗತಿಪರ ರೈತರಾದಂಥ ಕೆಂಪಣ್ಣ ಚೌಗಲ ಅವ್ರ ಬಾಯಿಂದ ನಮ್ಮ ಪ್ರಾಡಕ್ಟ್ ಅನ್ನ ಯಾವ ರೀತಿ ಅವರಿಗೆ ಇಳುವರಿ ಹಾಗೂ ಪ್ರಾಡಕ್ಟ್ ಯಾವ ರೀತಿ ಯೂಸ್ ಮಾಡಿದ್ದಾರೆ ಅನ್ನೋದನ್ನ ಅವ್ರ ಬಾಯಿಂದ ಮುಖಾಂತರ ಕೇಳೋಣಂತ. ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಚೇತನ್ ಚೌಗಲ ಅಂತ ಹೇಳಿ ಹುಕ್ಕೇರಿ ತಾಲೂಕು ಹೆಬ್ಬಾಳ ಗ್ರಾಮದವ್ರು ನಾವು. ನಮ್ಮ ಪ್ರಾಡಕ್ಟ್ ನೀವು ಈಗ ಸುಮಾರು ಒಂದು 3 ವರ್ಷದಿಂದ ಉಪಯೋಗ ಮಾಡ್ತಾ ಬಂದಿದ್ದೀರಿ. ಈಗ ನಮ್ಮದು ಭೂಮಿಜಾರ್ ಆಗಲಿ, ಮಹತೋಶ್ರೀ ಆಗಲಿ, ಗ್ರೋರಿಚ್ ಆಗಲಿ, ಗ್ರೋವಿನ್ ಆಗಲಿ ಇಂಥ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿದ್ದೀರಿ. ಈಗ ಅದರಲ್ಲಿ ಈಗ ನಿಮ್ಮ ಯಾವ್ಯಾವ ಬೆಳೆಗೆ ಯೂಸ್ ಮಾಡಿದ್ದೀರಿ ನಿಮ್ಮ ಪ್ರಕಾರ? ಸರ್, ನಾವು ಬದನೆ ಗಿಡಕ್ಕೆ ಯೂಸ್ ಮಾಡಿದ್ದೀವಿ, ಹಾಗಲಕಾಯಿ ಯೂಸ್ ಮಾಡಿದ್ದೀವಿ, ಅದಾದ್ರೆ ಟೊಮೆಟೊಗೆ ಯೂಸ್ ಮಾಡಿದ್ದೀವಿ. ಟೊಮೆಟೊ ಆದ ನಂತರ ನೆಕ್ಸ್ಟ್ ಈಗ ಫ್ಲವರ್ಗೆ ಯೂಸ್ ಮಾಡಿದ್ದೀವಿ, ಕಬ್ಬಿಗೆ ಯೂಸ್ ಮಾಡಿದ್ದೀವಿ, ಗೊಂಜಾಳಕ್ಕೆ ಯೂಸ್ ಮಾಡಿದ್ದೀವಿ. ಅದರಲ್ಲಿ ಈಗ ಬದನೆ ಗಿಡ ನೀವು ಹಚ್ಚಿದ್ದೀರಿ. ಈಗ ಬದನೆ ಗಿಡದ ಎಷ್ಟು ತಿಂಗಳದಾತು ಸರ್? ಇದು ಬದನೆ ಗಿಡ ಪ್ಲಾಂಟೇಶನ್ ಮಾಡಿ 7 ತಿಂಗಳಾಯ್ತು ಸರ್ ಇಲ್ಲಿವರೆಗೆ. ಇದ್ರಾಗ ಮೊದಲ 5 ತಿಂಗಳ ತನ ನಾವು ಇದು ಕಾಯಿ ಹರಿದ್ರಿ. ಈಗ 1 ತಿಂಗಳು ಗ್ಯಾಪ್ ಆಯ್ತು. ಅದಾದ ತಕ್ಷಣ ಮತ್ತೆ ಈಗ ನಾವು ಕಾಯಿ ಮತ್ತೆ ಸ್ಟಾರ್ಟ್ ಆಗ್ಯದ. ಇಲ್ಲಿ ನೋಡ್ಬೋದು ಕಾಯಿಗೆಲ್ಲ ಸ್ಟಾರ್ಟ್ ಆಗ್ಯದ. ಹಿಂಗ ಇದು 7ನೇ ತಿಂಗಳ ಸತತ. ಇದಕ್ಕ ನಾವು ಮೊದಲ ಇದು ASNL ಮ್ಯಾಜಿಕ್ ಅಂತ ಹೇಳಿ 5234 ಅದನ್ನ ಡ್ರಿಂಚ್ ಮಾಡಿದೀವಿ. 5 ಸ್ಟಾರ್ ಸ್ಪ್ರೇ ಮಾಡಿದೀವಿ, ಗ್ರೋವಿನ್ ಕೊಟ್ಟಿವಿ, ಮಾತೋಶ್ರೀ ಭೂಮಿಜಾರ್ ಮೊದಲು ಪ್ಲಾಂಟೇಶನ್ ಮಾಡೋಕ್ಕಿಂತ ಮುಂಚೆ ಇದು ಬೆಡ್ ಮಾಡಿದ ಹಾಕಿದೀವಿ. ಮತ್ತ ಇನ್ನು ಮುಂದೆ ಯೂಸ್ ಮಾಡಿದೀವಿ. ನಮ್ಮ ಕಂಪನಿ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ನೀವೇನ್ ಹೇಳಿಕೆ ಇಷ್ಟಪಡ್ತೀರಿ ಇನ್ನೊಬ್ಬರ ರೈತರಿಗೆ? ಮುಂಚೆ ಯೂಸ್ ಮಾಡೋದಕ್ಕ ಇದಕ್ಕ ಸ್ವಲ್ಪ ಡಿಫ್ರೆನ್ಸ್ ನಮ್ಗೆ ಐತಿ. ನಾವು 30 to 35 40% ತನ ನಮಗೆ ರಿಸಲ್ಟ್ ಬಂದದ. ಅಂದ್ರ ಈಗ ನಮ್ 100% ಒಳಗೆ ಬರೋದ ಒಂದ್ 30% ಹೆಚ್ಚು ನಮಗೆ ಇಳುವರಿ ಬರತ್ತದ. ಈ ಪ್ರಾಡಕ್ಟ್ ಎಲ್ಲ ಒಳ್ಳೆ ಇದಾದ. ಅಂದ್ರೆ ನೀವು ಇನ್ನೊಬ್ಬರ ರೈತರಿಗೆ ಇದನ್ನ ಹೆಚ್ಚಿನ ಪ್ರಮಾಣದಾಗ ಯೂಸ್ ಮಾಡಬಹುದು, ಭೂಮಿ ಫಲವತ್ತತೆಯನ್ನು ಕಾಯ್ಕೋಬಹುದು, ಕಡಿಮೆ ಖರ್ಚಿನಲ್ಲಿ ಇಳುವರಿಯನ್ನ ಪಡಿಬಹುದು ಅನ್ನೋಂತ ನೀವು ಇನ್ನೊಬ್ಬರಿಗೆ ಹೇಳಿಕೆ ಇಷ್ಟಪಡ್ತೀರಿ ನಿಮ್ಮ ಪ್ರಕಾರ? ಈ ಮತ್ತೊಬ್ರಿಗೆ ಯೂಸ್ ಮಾಡಕ್ ನಾವು ರೈತರಿಗೆ ಹೇಳ್ತೀವಿ. ನಮ್ ಕಡೆಯಿಂದ ಎಷ್ಟಾಗತ್ತೆ ನಾವು ಆಲ್ಮೋಸ್ಟ್ ನೀವು ಎಲ್ಲ ಬೆಳೆನ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಸುಮಾರು ವರ್ಷದಿಂದ ನೀವು ಇಳುವರಿಯನ್ನು ತೆಗೆದಿರಿ. ನೀವು ಕಡಿಮೆ ಖರ್ಚದಾಗ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಒಳ್ಳೆ ಇಳುವರಿ ಕೂಡ ನೀವು ಪಡೆದಿದ್ದೀರಿ. ಸರ್, ಈಗ ಬದನೆಕಾಯಿ ಯೂಸ್ ಮಾಡಿದ್ರಲ್ರಿ, ಈಗ ಆಲ್ಮೋಸ್ಟ್ ಬದನೆ ಗಿಡ ಎಷ್ಟು ತಿಂಗಳ ತನಕ ಬರುತ್ತೆ ಸರ್? ಈಗ ಸರ್, ಯೂಶುವಲಿ ನಾವು ಮುಂಚೆ ಬೆಳಿಬೇಕಾದ್ರೆ 4 ರಿಂದ ಒಂದು 5 ತಿಂಗಳು ಮ್ಯಾಕ್ಸಿಮಮ್ ಬರ್ತಿತ್ತು, ಅವಾಗ ಹೋಗ್ಬಿಡ್ತಿತ್ತು ಸರ್. ಈ ಸಲ ನಾವು ಒಂದು 2-3 ವರ್ಷ ಆಯ್ತು ನಾವು ಮಾಡತ್ತೇವಿ. ಈ ಸಲ ನಮ್ಗೆ 7 ರಿಂದ 8 ತಿಂಗಳು ಇನ್ನೂ ಸ್ಟಾರ್ಟ್ ಅದ. ಈಗ 7 ತಿಂಗಳು ಆಯ್ತು ಕಂಟಿನ್ಯೂಸ್. ನೋಡ್ಬೋದು ನೀವು ಸರ್, ನೋಡ್ಬೇಕಂತ 7 ತಿಂಗಳು ಆದ್ರೂ ನಿಮ್ಗೆ ಇದು ಕಾಯಿ ಸ್ಟಾರ್ಟ್ ಇದೆ, ಫಸಲ್ ಸ್ಟಾರ್ಟ್ ಇದೆ. ಈಗ ಹೂವು ಸರ್ ಬಂದಿದ್ದು ಹೂನು ಚಿಗುರು ಹೆಂಗಿದೆ ಸರ್? ನೋಡ್ಬೋದು ಸರ್ ನೀವು, ಹೂ ಐತಿ, ಚಿಗುರು ಅದಾವು, ಇವು ಮಿಡಿನೂ ಅದಾವ, ಇನ್ನು ನೋಡ್ಬೋದು. ಹಾ ಸರ್. ಯಾಕಂದ್ರೆ ಹೆಂಗೆ ರೈತರು ಏನ್ ಹೇಳ್ತಾರೆ ಅಂದ್ರೆ, ಸುಮಾರು ಜನ ರೈತರು ಈಗ 5 ತಿಂಗಳು ಆಯ್ತಪ್ಪ, 4 ರಿಂದ 5 ತಿಂಗಳು ಆಯ್ತು ಅಂದ್ರೆ ಚಿಗುರು ಬರಲ್ಲ, ಮತ್ತೆ ಡೆವಲಪ್ಮೆಂಟ್ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀವು ಈಗ 7 ತಿಂಗಳ ತನಕ ಬೆಳೆಯಕಂತಿರಲ್ರಿ, ಅಂದ್ರೆ ಇದ್ರಾಗ ಸೈಜ್ ಆಗ್ಲಿ ಮತ್ತು ತೂಕಾಗ್ಲಿ ಏನಾದ್ರು ಕಮ್ಮಿ ಏನಾಗುತ್ತೆ? ನೀವು ಬೇಕಾದ್ರೆ ನೋಡ್ಬೋದು, ಇಲ್ಲಿ ಈ ಜಸ್ಟ್ ಈಗ ಹರಿದಿಟ್ಟದೆಲ್ಲ ಇಟ್ಟು ಹೇಳ್ಬೇಕಂತ ನೋಡ್ಬೋದು. ಹಾ ಸರ್. ಅಂದ್ರೆ ನೀವು ಈಗೇನ್ ಮೊದ್ಲೆಲ್ಲ ಇಳುವರಿ ಏನ್ ಬರ್ತಿತ್ತು ನೋಡ್ರಿ, ಇಳುವರಿದಾಗೂ ವ್ಯತ್ಯಾಸ ಆಗಿಲ್ರಿ ನಿಮ್ಗೆ? ಈಗ 5 ತಿಂಗಳ ಆದ್ಮ್ಯಾಗನು ಈಗ ನಮ್ಗೆ ಅದ ಕ್ವಾಂಟಿಟಿ ಅದಕ್ಕಿಂತ ಹೆಚ್ಚು ಕ್ವಾಂಟಿಟಿ ಆಗಿ ನಾವು ಹರಿಯಬೇಕಂದ್ರೆ ಇದಿಷ್ಟ ಜಾಗದಾಗ ಹರಿದ್ ನೋಡ್ಬೋದು ನೀವು ಇಲ್ಲಿ. ಹಾ ಸರ್. ಸುಮಾರು ಎಷ್ಟು ಎಕರೆ ಐತೆ ಸರ್ ಇದು ಬದನೆಕಾಯಿ ನಿಮ್ ಪ್ಲಾಟ್? ಬದನೆಕಾಯಿ ನಾವ್ ಈಗ ಈ ವರ್ಷ ಮಾಡಿದ್ದ ಒಂದು ನಿಯರ್ ಬೈ 30 ಗುಂಟೆ. ಆಮ್ಯಾಗ ಮತ್ತೆ ನಂತರ ಲೇಟ್ ಮಾಡಿ ಮತ್ತೆ ಪ್ಲಾಂಟೇಶನ್ ಮಾಡಿದ್ದೇವೆ. ಇದು ಪ್ಲಾಂಟೇಶನ್ ಕಾಯಿ ಚಾಲ ಸ್ಟಾರ್ಟ್ ಆದ್ರಿ. ಹಾ ಸರ್. ಇದು ಎಷ್ಟು ತಿಂಗಳಿದೆ ಸರ್? ಇದು 2 ತಿಂಗಳು ಸರ್. 2 ತಿಂಗಳು ಸರ್. ಈಗ ಸ್ಟಾರ್ಟ್ ಆಗಿದೆ ಸರ್. ಸ್ಟಾರ್ಟ್ ಆಗಿದೆ. ಇಲ್ಲಿ ಕಾಯಿ ಎಲ್ಲ ಆಗತ್ತದ. ಹಾ ಸರ್. ಈಗ ಕೆಮಿಕಲ್ ಖರ್ಚು ಮಾಡ್ತಿದ್ರಲ್ಲ ಸರ್, ಕೆಮಿಕಲ್ ಬೇರೆ ಪ್ರಾಡಕ್ಟ್ ಏನಾದ್ರು ಯೂಸ್ ಮಾಡಿಸಿದ್ರ ಸರ್ ಇದಕ್ಕೆ? ಬೇರೆ ಪ್ರಾಡಕ್ಟ್ ಇಲ್ಲ ಸರ್. ನಾವು ಇದು ಬೇರಿಗೆ ಮಾತೋಶ್ರೀ ಭೂಮಿಜಾರ್ ಕೊಟ್ಟಿದ್ದೇವೆ. ನೆಕ್ಸ್ಟ್ ಸ್ಪ್ರೇ ಒಂದು ಕೊಟ್ಟಿದ್ದೇವೆ 5 ಸ್ಟಾರ್. ಗ್ರೋರಿಚ್ ಕೊಟ್ಟಿದ್ದೇವೆ. ಕೀಟನಾಶಕ ಸಲುವಾಗಿ ಸರ್ ಬೇರೆ ಹೊಡಿತೀವಿ ನಾವು. ಕೀಟನಾಶಕ ಬಿಟ್ರೆ ಮತ್ತೆ ಬೇರೆ ಯಾವ್ದು ಕೊಟ್ಟಿಲ್ಲ. ಯೂಸ್ ಮಾಡ್ಬೇಕಂದ್ರೆ ನಾವೆಲ್ಲ ASNL ಯೂಸ್ ಮಾಡಿದ್ವಿ. ಟೋಟಲ್ ಬಯೋ ಫರ್ಟಿಲೈಸರ್. ಹಾ ಸರ್. ಈಗ ನಾವು ರೈತರು ಏನ್ ಹೇಳ್ತಾರೆ ಅಂದ್ರೆ, ಈಗ ಬಯೋದಾದ್ರೆ ಈಗ ತರಕಾರಿ ಬೆಳೆಗೆ ಯೂಸ್ ಆಗಲ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಬದನೆಕಾಯಿಗೆ ಮುಟ್ರೋ ಜಾಸ್ತಿ ಬರೋದಾಗ್ಲಿ, ಯಾಕಂದ್ರೆ ಮತ್ತೆ ನ್ಯೂಟ್ರಿಷನ್ ಜಾಸ್ತಿ ಕೊಡ್ಬೇಕಾಗತ್ತ ಅಂತ ಹೇಳ್ತಾರೆ. ನಾವು ನ್ಯೂಟ್ರಿಷನ್ ಎಲ್ಲ ನಿಮ್ಮ ASNL ಕಂಪನಿ ASNL ಮ್ಯಾಜಿಕ್ ಅಂತ ಹೇಳಿ 52 34 13 42 ಅವೆಲ್ಲ ಅವನ್ನ ಕೊಟ್ಟೇವೆ ಸರ್. ಬೇರಿಗೆ ನಾವು ಡ್ರಿಂಚ್ ಮಾಡಿದ್ದೇವೆ. ಹಾ ಸರ್. ಈಗ ಮೇಲೆ ಸ್ಪ್ರೇ ಈಗ ಗ್ರೋವಿನ್ ಮತ್ತೆ ನಮ್ದು 5 ಸ್ಟಾರ್ ಯೂಸ್ ಮಾಡೋದ್ರಿಂದ ನಿಮ್ ಚಿಗುರು ಚಲೋ ಬಂದೈತೆ. ಹಾ ಸರ್. ಈಗ ಮತ್ತೆ ನೀವು ಈಗ ಬೇರೆ ಬೇರೆ ಬೆಳೆಗೂ ಯೂಸ್ ಮಾಡಿದ್ರಲ್ರಿ, ಆ ಪ್ಲಾಟಿಗೆ ಹೋಗಿ ಮತ್ತೆ ಅದನ್ನು ಪ್ಲಾಟದು ಏನ್ ಬಂದಿದೆ ರಿಸಲ್ಟ್ ಅದ್ರ ಬಗ್ಗೆನೂ ಸ್ವಲ್ಪ ನೋಡೋಣ. ಹೌದು ಸರ್. ಆ ಸೈಡ್ ಅಲ್ಲಿ ಹಾಗಲಕಾಯಿ ಅಲ್ಲಿ ನೋಡ್ಬೋದು ಸರ್. ಓಕೆ.